ನಾರ್ಬರ್ಟ್ ಅವರ ಬಗ್ಗೆ ಸುದ್ದಿಯನ್ನು ಬಿತ್ತರ ಮಾಡಿದ್ದಾರೆ. ನಂದಿತು ದ್ವೀಪದ ದೀಪ ಅಂತೇಳಿ ಶಿವಮೊಗ್ಗ ಹಿರಿಯ ಸಾಹಿತಿ ಜಿಲ್ಲೆಯ ಸಾಗರದ ನಿವಾಸಿಯಾಗಿರುವಂಥ ಡಾಕ್ಟರ್ ನಾಡ್ ಡಿಸೋಜಾ ಆಗಿರುವಂಥ ನಾರ್ಬರ್ಟ್ ಅವರು ಸಾವನ್ನಪ್ಪಿದ್ದಾರೆ ಅಂತ ಈಗಾಗಲೇ ಆ ಸುದ್ದಿಯನ್ನು ನೋಡಿದ್ದೇವೆ. ಅದನ್ನು ಬಿಟ್ಟು ಇನ್ನು KPSC ಆಯ್ಕೆ ಪಟ್ಟಿಯ ಅತಂತ್ರದ ಬಗ್ಗೆ ನೋಡ್ತಾ ಹೋಗೋಣ. ಯಾವ ರೀತಿಯಾಗಿ ಪಟ್ಟಿ ಅತಂತ್ರ ಆಗಿದೆ ಅಂತ. ಕರ್ನಾಟಕ ಲೋಕಸೇವಾ ಆಯೋಗದ KPSC ಆಂತರಿಕ ಭಿನ್ನಮತ ಪರಿಣಾಮ ವಾಣಿಜ್ಯ ತೆರಿಗೆಗಳ ಇಲಾಖೆಯ ಪರಿವೀಕ್ಷಕರು 245 ಹಾಗೂ ಲೆಕ್ಕಪತ್ರ ಇಲಾಖೆಯ ಲೆಕ್ಕ ಸಹಾಯಕರು 242 ಸೇರಿದಂತೆ ವಿವಿಧ ಇಲಾಖೆಗಳ ಒಟ್ಟು 600ಕ್ಕೂ ಹೆಚ್ಚು ಹುದ್ದೆಗಳ ಆಯ್ಕೆ ಪಟ್ಟಿ ಅತಂತ್ರ ಆಗ್ಬಿಟ್ಟಿದೆ. ಎಲ್ಲಿ ಹೋಯ್ತು ಪಟ್ಟಿಯಲ್ಲಿ ಏನು ಮಾಹಿತಿ ಇದೆ, ಏನು ಕಳೆದು ಹೋಗಿದೆ, ಅದು ಸಾಕಷ್ಟು ಈಗ ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಆಯೋಗದ ಅನುಮೋದನೆಗೆ ಸಲ್ಲಿಕೆ ಆಗಿರುವಂಥ ಪಟ್ಟಿಯಲ್ಲಿ ಹುದ್ದೆ, ಅದೇ ರೀತಿಯಾಗಿ ಸಂಖ್ಯೆ, ಸಲ್ಲಿಸಿದ ದಿನ ಇವೆಲ್ಲ ಕೂಡ ಡೀಟೇಲ್ಸ್ ಇತ್ತು. ಬಟ್ ಈಗ ಆ ಆಯ್ಕೆಯ ಪಟ್ಟಿಯೇ ಒಂದು ರೀತಿ ಅತಂತ್ರ ಅನ್ನುವಂಥ ಒಂದಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದ್ದಾವೆ. ಆ ಪಟ್ಟಿ ಎಲ್ಲಿ ಹೋಯಿತು, ಪಟ್ಟಿಯಲ್ಲಿರುವಂಥ ವಿಷಯಗಳು ಎಲ್ಲಿ ಹೋಯ್ದು, ಅದೆಲ್ಲವೂ ಕೂಡ ಸಾಕಷ್ಟು ಆತಂಕಕ್ಕೆ ಕಾರಣವಾಗ್ತಾ ಇದೆ. ಇನ್ನು ಬೆಂಗಳೂರಿನ ಮತ್ತೊಂದು ಸುದ್ದಿಯನ್ನು ನೋಡೋದಾದರೆ ಮೆಟ್ರೋ ಪ್ರಯಾಣ ದರದ ಏರಿಕೆ ಶೀಘ್ರದಲ್ಲೇ ಆಗಬಹುದು ಅಂತ. ಈಗಾಗಲೇ ಸಾರಿಗೆ ದರದ ಏರಿಕೆ ಕೂಡ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು BJP ನಾಯಕರು ಟೀಕೆ ಮಾಡ್ತಾ ಇದ್ದಾರೆ, ಪ್ರತಿಭಟನೆಗಳು ಮಾಡ್ತಾ ಇದ್ದಾರೆ, ಧರಣಿ ಮಾಡ್ತಿದ್ದಾರೆ. ಅದರ ಬೆನ್ನಲ್ಲೇ ಮೆಟ್ರೋ ಪ್ರಯಾಣ ದರ ಕೂಡ ಏರಿಕೆ ಆಗುವಂಥ ಸಾಧ್ಯತೆ ಇದೆ. ಸಾರಿಗೆ ನಿಗಮಗಳ ಬಸ್ಗಳ ಟಿಕೆಟ್ ದರ ಏರಿಕೆ ಆಯಿತು, ಅಂದರೆ 15% ದರ ಏರಿಕೆ ಮಾಡಿದ್ದಾರೆ. ಅದರ ಬೆನ್ನಲ್ಲೇ ಮೆಟ್ರೋ ದರವು ಕೂಡ ಏರಿಕೆ ಆಗಿಬಿಟ್ರೆ ಏನು ಮಾಡೋದು ಅಂತ. ಬಸ್ಗಳ ದರ ಏರಿಕೆ ಆಗೋದ್ರಿಂದ ಟ್ರೈನಲ್ಲಿ ಹೋಗ್ತೀವಿ ಅನ್ಕೋತಾರೆ, ಮೆಟ್ರೋದಲ್ಲಿ ಹೋಗ್ತೀವಿ ಅನ್ಕೋತಾರೆ. ಬಟ್ ಈಗ ಅದರದ್ದು ದರ ಏರಿಕೆ ಆದರೆ ಹೆಂಗೆ ಅಂತ. ಸದ್ಯ ಮೆಟ್ರೋ ಪ್ರಯಾಣದ ಕನಿಷ್ಠ ದರ 10 ರೂಪಾಯಿ ಹಾಗೂ ಗರಿಷ್ಠ ದರ 60 ರೂಪಾಯಿ ಇದೆ. ಅಂದರೆ ಎಲ್ಲಿಂದ ಎಲ್ಲಿಗೆ ಯಾರ್ಯಾರು ಓಡಾಡ್ತಾರೆ ಅವ್ರಿಗೆ ಗೊತ್ತಿರುತ್ತೆ ಎಲ್ಲಿಂದ ಎಷ್ಟೆಷ್ಟು ಇರುತ್ತೆ ಅಂತ. ಇನ್ನು BMRCL ಮಂಡಳಿಯ ಆಂತರಿಕ ಸಭೆಯಲ್ಲಿ ದರ ಏರಿಕೆ ಬಗ್ಗೆ ಅಂತಿಮ ತೀರ್ಮಾನ ಕೂಡ ಆಗಿದೆಯಂತೆ. 2011ರಲ್ಲಿ ಮೆಟ್ರೋ ಸಂಚಾರ ಆರಂಭ ಆಗಿತ್ತು. 2017ರಲ್ಲಿ ದರ ಪರಿಷ್ಕರಣೆ ಮಾಡಿದ್ರು. ಆಗಿನಿಂದ 10 ರೂಪಾಯಿ, ಅಂದರೆ ಮಿನಿಮಮ್ ಇರೋದು 10 ರೂಪಾಯಿ, ಮ್ಯಾಕ್ಸಿಮಮ್ ಇರೋದು 60 ರೂಪಾಯಿ. ಈಗ ಸದ್ಯಕ್ಕೆ 2020ರ ಸೆಕ್ಷನ್ 33 ಮತ್ತು 34ರ ಅಡಿಯಲ್ಲಿ ಕೇಂದ್ರ ಸರ್ಕಾರ ರಚಿಸಿದ BMRCLನ ಮೊದಲ ದರ ನಿಗದಿ ಸಮಿತಿ ಇದಾಗಿದೆ. ಅಂದರೆ ಆವಾಗ ಮಾಡಿದಂಥ ದರ ಇದು. ಬಟ್ ಈಗ ಸಾರ್ವಜನಿಕರಿಂದ 2000ಕ್ಕೂ ಅಧಿಕ ಸಲಹೆಗಳನ್ನು ಸ್ವೀಕಾರ ಮಾಡಿದ್ದಾರಂತೆ. ಅದರ ಪ್ರಕಾರವಾಗಿ ದರವನ್ನು ಏರಿಕೆ ಮಾಡಬೇಕು ಅಂತ ಒಂದಷ್ಟು ತೀರ್ಮಾನಗಳು ಕೂಡ ಆಗಿದೆಯಂತೆ. ನೋಡೋಣ, ದರ ಏನಾದರೂ ಏರಿಕೆ ಆಗುತ್ತಾ. ಆಯಿತು ಅಂದರೆ ಸಾಕಷ್ಟು ಕಷ್ಟ ಆಗ್ತಾ ಹೋಗುತ್ತೆ. ಯಾಕೆಂದರೆ ಮೆಟ್ರೋ ಅಂತ ಬಂದಾಗ ಅದೇ ಕಡಿಮೆ ದರದ ಒಂದಷ್ಟು ಸಾರಿಗೆ ಅನ್ನುವಂಥ ಕಾರಣಕ್ಕೆ ಜನರು ಬಳಸ್ತಾ ಇದ್ರು, ಅದರಲ್ಲಿ ಓಡಾಡಬಹುದು ಅಂತ. ಬಟ್ ಅದು ಕೂಡ ದರ ಏರಿಕೆ ಆಯಿತು ಅಂದರೆ ಸಾಕಷ್ಟು ಪ್ರಯಾಣಿಕರಿಗೆ ಕಷ್ಟ ಆಗುತ್ತೆ. ಹೀಗಾಗಿ ಅದನ್ನು ಅಂತಿಮ ಮಾಡ್ತಾರಾ ಅಥವಾ ಮತ್ತಷ್ಟು ಪ್ರಯಾಣಿಕರ ಸಲಹೆಗಳನ್ನು ಪಡ್ಕೊಳ್ತಾರಾ, ಅದನ್ನು ಕೂಡ ನೋಡಬೇಕಿದೆ. ಇನ್ನು ಮುಂದಿನ ಸುದ್ದಿ, ಅಪ್ಪನನ್ನೇ ಬದಲಿಸಿದ ಆತಿಶಿ ಬಿದೂಡಿಯವರ ಹೇಳಿಕೆ. ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರ ಹೆಸರು ಬಳಸಿಕೊಂಡು ಆಡಿದಂಥ ಮಾತುಗಳಿಗೆ ವಿಷಾದ ವ್ಯಕ್ತಪಡಿಸಿದ ನಂತರ BJP ಮುಖಂಡ ಕಾಲ್ಕಾಜಿ ಕ್ಷೇತ್ರದ ಅಭ್ಯರ್ಥಿ ರಮೇಶ್ ಬಿದೂಡಿ ಅವರು ಇನ್ನೊಂದು ವಿವಾದವನ್ನು ಸೃಷ್ಟಿಸಿಬಿಟ್ಟಿದ್ದಾರೆ. ಅಂದರೆ ಅವರ ಹೇಳಿಕೆಗಳು ಏನಿದ್ದಾವೆ, ನಾವು ಈ ಹಿಂದೆ ಕೂಡ ಹೇಳ್ತಾ ಇದ್ವಿ ಯಾವ ರೀತಿಯಾಗಿ ವಿವಾದಾತ್ಮಕ ಹೇಳಿಕೆ ಕೊಡ್ತಿದ್ದಾರೆ ಅಂತ. ಈಗ ಕೂಡ ಹೇಳಿದ್ವಿ, ಅವರ ಕೆನ್ನೆ ನೈಸ್ ರೋಡ್ ಅಂತೇಳಿ, ನೈಸ್ ರೋಡ್ ರೀತಿಯಾಗಿ ನಾವು ಅವ್ರ ಕೆನ್ನೆ ರೀತಿಯಾಗಿ ನಾವು ರೋಡನ್ನು ನಿರ್ಮಾಣ ಮಾಡ್ತೀವಿ ಅಂತ ಹೇಳಿದರು. ಅದೇ ರೀತಿಯಾಗಿ ಇವರ ಹೇಳಿಕೆಗಳು ಸಾಕಷ್ಟು ವಿವಾದಾತ್ಮಕವಾಗಿ ಆಗಿದ್ದಾವೆ. ಜೊತೆಗೆ ಆಕ್ರೋಶವನ್ನು ಕೂಡ ಹೊರ ಹಾಕ್ತಾ ಇದ್ದಾರೆ ಕಾಂಗ್ರೆಸ್ನ ನಾಯಕರು.